ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಹಿಂದೆ ನೋಡ್ಬೋದು ವರಮಹಾಲಕ್ಷ್ಮಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ. ಪ್ರತಿಯೊಂದು ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಅಂದರೆ, ನಮ್ಮ ವರಮಹಾಲಕ್ಷ್ಮಿಗೆ ಯಾವ ಥರ ಸ್ಯಾರಿ ಡ್ರ್ಯಾಪಿಂಗು, ಸೊ ಯಾವ ಥರ ಮಕ್ವಾಡ ಮಾಡೋದು ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಸೊ ಅದಕ್ಕೊಬ್ರು ಸ್ಪೆಷಲಿಸ್ಟ್ ಇದ್ದಾರೆ, ಅವ್ರನ್ನ ಕರ್ಸೋಕ್ಕೆ ಸಮಯ ಇವಾಗ. ಅವ್ರು ಯಾರು ಎಲ್ಲ ಭರತ್ ಅಂದ್ಬಿಟ್ಟು, ಭರತ್ ಅವರೇ ಬನ್ನಿ. ಸೊ ಇವರೇ ಭರತ್, ನಮ್ಮ ಚಾನಲ್ಗೆ ಒಂದು ಸ್ವಲ್ಪ ಇಂಟ್ರೋ ಕೊಡ್ತೀರಿ. ನಮಸ್ಕಾರ, ನನ್ನ ಹೆಸರು ಭರತ್ ಆರಾಧ್ಯ ಅಂದ್ಬಿಟ್ಟು. ನಾನು 6 ವರ್ಷದಿಂದ ಪೌರೋಹಿತ್ಯ, ಜ್ಯೋತಿಷ್ಯ, ವಾಸ್ತು ಹಾಗೂ ಇತರ ಅಲಂಕಾರಗಳು, ದೇವತಾ ಅಲಂಕಾರಗಳನ್ನ ಮಾಡ್ಕೊಡ್ತಾ ಬರ್ತಾ ಇದ್ದೀನಿ. ಸೊ ಭರತ್ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿನ ಹೇಗೆ ಅಲಂಕಾರ ಮಾಡೋದು, ರೈಟ್ ಫ್ರಮ್ ಸ್ಯಾರಿ ಡ್ರ್ಯಾಪಿಂಗ್ ಇಂದ ಇರಲಿ, ಜ್ಯುವೆಲ್ಸ್ ಇರಲಿ, ಮುಖವಾಡ ಇರಲಿ, ಸೊ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂದ್ಬಿಟ್ಟು ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದು ಟ್ಯುಟೋರಿಯಲ್ ಥರ ಈ ಸಂಚಿಕೆ ಹೋಗಲಿ. ಅದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದ. ಸೊ ಇನ್ನೇನಕ್ಕೆ ತಡ ಗುರು, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭರತ್ ಅವರೇ, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ ಒಂದು ಸ್ವಲ್ಪ ಹೇಳ್ಬಿಡಿ. 9980693849. ಇವರ ಕಾಂಟ್ಯಾಕ್ಟ್ ಡೀಟೇಲ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇದೇ ತರ ಅಲಂಕಾರ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕಾಗ್ಲಿ ಇಲ್ಲ ದೇವಸ್ಥಾನಕ್ಕಾಗ್ಲಿ ಎಲ್ಲೇ ಇದ್ರೂ ನಮ್ಮ ಭರತ್ ಅವರು ಕಾಂಟ್ಯಾಕ್ಟ್ ಮಾಡಿ ಬ್ಯೂಟಿಫುಲ್ ಆಗಿ ಮಾಡ್ಕೊಡ್ತಾರೆ. ಈ ವಿಡಿಯೋದಲ್ಲಿ ಅವರು ಈ ಡೆಕೋರೇಷನ್ನ ಯಾವ ತರ ಮಾಡ್ಕೊಟ್ಟಿದ್ದಾರೆ ಮತ್ತೆ ಯಾವ್ಯಾವ ಮಟೀರಿಯಲ್ ಬೇಕು ಈ ಡೆಕೋರೇಷನ್ ಮಾಡೋದಕ್ಕೆ ಅಂದ್ಬಿಟ್ಟು ಭರತ್ ಅವರು ನಮಗೆ ತಿಳಿಸೋಕೆ ಪ್ರಯತ್ನ ಪಡ್ತಾರೆ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೇನು ತಡ, ಬನ್ನಿ ಬ್ಲಾಗ್ ಅಲ್ಲಿ. ಸೊ ಏನೇನು ಮಟೀರಿಯಲ್ ಯೂಸ್ ಮಾಡ್ತೀರಾ ನಮ್ಮ ವರಮಹಾಲಕ್ಷ್ಮಿ ದೇವರನ್ನ ತಯಾರು ಮಾಡೋದಕ್ಕೆ? ನಾವು ವರಮಹಾಲಕ್ಷ್ಮಿ ರೆಡಿ ಮಾಡ್ಬೇಕು ಅಂದ್ರೆ ನಾವು ಮೇನ್ ಯಾವ್ದು ಅಂದ್ರೆ ಒಂದು ಟೇಬಲ್ ಅಥವಾ ಮನೆ. ಈ ರೀತಿ ಅದು ಸಿಲ್ವರ್ ಕೋಟೆಡ್ ಮನೆ ಅದು ಇರ್ಬೇಕು, ಅಥವಾ ಯಾವ್ದಾದ್ರು ಮನೆ ಅದು ಇರ್ಬೇಕು. ಅದ್ರ ಜೊತೆಗೆ ಒಂದು ತಾಮ್ರದ ಬಿನಿಗೆ ಅಥವಾ ಸ್ಟೀಲ್ ಬಿನಿಗೆ ಮನೆ ಯಾವ್ದು ಯೂಸ್ ಮಾಡ್ತಾರಲ್ಲ ಆ ರೀತಿ ಒಂದು ಬಿನಿಗೆ. ಮತ್ತೆ ಸ್ಯಾರಿ ಬೇಕು, ಕಡ್ಡಿ ಬೇಕು, ಟೈನ್ ದಾರ, ಮತ್ತೆ ನಮ್ಗೆ ಗುಂಡು ಪಿನ್ ಅಂದ್ರೆ ಸ್ಯಾರಿನ ನಾವು ನೆರಿಗೆ ತೆಗೆದಿರ್ತೀವಲ್ಲ ಆ ನೆರಿಗೆನ ಡ್ರಾಪ್ ಮಾಡ್ಬೇಕಾದ್ರೆ ಈ ಗುಂಡು ಪಿನ್ ಬೇಕು. ಮತ್ತೆ ಮುಖವಾಡ, ಮತ್ತೆ ಕೈ ಕಾಲು, ನ್ಯೂಸ್ ಪೇಪರ್, ದಾರಗಳು, ಇಷ್ಟನ್ನು ನಾವು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ರೆಡಿ ಮಾಡ್ಬೇಕು ಅಂದ್ರೆ ಇಷ್ಟು ಐಟಮ್ ಪದಾರ್ಥಗಳು ಇವೆ. ನಿಮ್ಗೆ ಯಾರಿಗಾರು ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ತರ ಡ್ರಾಪಿಂಗು ಸ್ಯಾರಿ ವರ್ಕ್ ಮಾಡ್ಬೇಕು ಅಂತ ಇದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಚಾನೆಲ್ ಹೆಸರಿಂದ ಹೇಳಿ, ದಯವಿಟ್ಟು ಭರತ್ ಅವರೇ ಒಂದ್ ಸ್ವಲ್ಪ ನಮ್ಮ ಚಾನೆಲ್ ಅವ್ರಿಗೆ ಕನ್ಸೆಷನ್ ಮಾಡಿ ಕೊಡ್ತಾರೆ. ಸೊ ಭರತ್ ಅವರೇ, ಇನ್ನೊಬ್ರು ಆಡ್ ಆಗಿದ್ದಾರೆ, ಇವ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಮ್ ತಂದೆ ಅಂದ್ರೆ ನಮ್ಗೆ ಯಾವ್ದೇ ಒಂದು ನಾನು ಕೆಲಸ ಮಾಡ್ಬೇಕಾದ್ರೆ ನಾನು ಪೌರೋಹಿತ್ಯದಲ್ಲಿ ಏನೇ ಒಂದು ಚೂರು ಅಲ್ಪ ಸ್ವಲ್ಪ ಹೆಸರು ಮಾಡಿದ್ರೆ, ಜನಕ್ಕೆ ಪರಿಚಯ ಇದ್ರೆ ಅದು ಇವರಿಂದಾನೆ. ಯಾಕೆಂದ್ರೆ ಅವರು ನನಗೆ ಅಷ್ಟು ಸಹಾಯ, ಯಾವ್ದೇ ಒಂದು ಕೆಲಸ ಮಾಡಿದ್ರು ಆ ಕೆಲಸ ಮಾಡು ಅನ್ನೋ ಸಪೋರ್ಟ್ ಅನ್ನೋದು ಚೆನ್ನಾಗಿ ಮಾಡ್ತಾರೆ. ಅದಕ್ಕಾಗಿ ಅವನು ಕೂಡ ಈ ವಿಡಿಯೋ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಅಂಕಲ್ ನಮಸ್ಕಾರ, ನಮ್ಮ ಚಾನೆಲ್ಗೆ ನಮಸ್ಕಾರ. ಓಕೆ ಭರತ್ ಅವರೇ, ಸ್ಟಾರ್ಟ್ ಮಾಡೋಣ ಪ್ರೊಸೆಸ್. ಸ್ಟಾರ್ಟ್ ಮಾಡೋಣ. ನೋಡಿ, ಯಾವುದೇ ಒಂದು ವರಮಹಾಲಕ್ಷ್ಮಿಗೆ ಕಳಸ ರೆಡಿ ಮಾಡ್ಬೇಕಾದ್ರೆ ಮೊದಲು ನಾವು ಒಂದು ಮನೆ, ಈ ಸಿಲ್ವರ್ ಕೋಟೆಡ್ ಮನೆ ಅಥವಾ ಒಂದು ಉಡ್ಡಿನ ಮನೆಯನ್ನ ಇಟ್ಕೊಬೇಕಾಯ್ತದೆ. ನಂತರ ಅದರ ಮೇಲೆ ಈ ಬಿಂದಿಗೆ, ಸ್ಟೀಲ್ ಬಿಂದಿಗೆ ಅಥವಾ ತಾಮ್ರದ ಬಿಂದಿಗೆಯನ್ನ ಉಪಯೋಗಿಸ್ಬೇಕು. ಪ್ಲಾಸ್ಟಿಕ್ ಉಪಯೋಗಿಸಕ್ಕಾಗಲ್ಲ. ಯಾವುದೇ ಒಂದು ನಾವು ವರಮಹಾಲಕ್ಷ್ಮಿ ಮಾಡಬೇಕಾದ್ರೆ ಒಂದು ಸ್ಟೀಲು ಅಥವಾ ತಾಮ್ರ ಅಥವಾ ಹಿತ್ತಾಳೆ, ಪ್ರಾಮುಖ್ಯತವಾಗಿ ನಾವು ತಾಮ್ರ ಹಿತ್ತಾಳೆಯನ್ನೇ ಉಪಯೋಗಿಸಬೇಕು, ಪ್ರಿಫರೆನ್ಸ್. ನಂತರ ಇದು ಸ್ಟೀಲ್ ಬಿಂದಿಗೆ. ಈ ಬಿಂದಿಗೆಯನ್ನ ಮಧ್ಯಭಾಗದಲ್ಲಿ ಇಟ್ಟು ಈ ಬಿಂದಿಗೆ ಅಲುಗಾಡದಂತೆ ಈ ಮನೆಗೆ ನಾವು ಕಟ್ಟಬೇಕಾಯ್ತು. ಈ ಬಿನಿಗೆಗೆ ಯಾಕೆಂದ್ರೆ ನಾವು ಅಲುಗಾಡದಂತೆ ಈ ಬಿನಿಗೆಯನ್ನ ಕಟ್ಟಬೇಕಾಯ್ತದೆ. ಆಗ ಏನಾಯ್ತದೆ, ನಾವು ಯಾವುದೇ ಒಂದು ಲಕ್ಷ್ಮಿಯನ್ನ ರೆಡಿ ಮಾಡಬೇಕಾದ್ರೆ ಬೀಳಲ್ಲ ಮತ್ತೆ ಅಳ್ಳಾಡಲ್ಲ. ಅದಕ್ಕಾಗಿ ಭದ್ರತೆಯಿಂದ ಈ ಮನೆಗೆ ನಾವು ಅದನ್ನ ಕಟ್ಕೊಳ್ಳೋದ್ರಿಂದ ತುಂಬಾ ಸೇಫ್ಟಿ ಅನ್ನೋದು ಸಿಗ್ತದೆ. ಸೊ ಭರತ್ ಅವರೇ, ಇನ್ನೊಂದು ಕ್ವೆಶನ್ ಇದೆ. ನಮ್ಮ ದೇವರಿಗೆ ಕೈಗಳು ಇಳ್ದಿರೇನು ಮಾಡ್ಬೋದಾ? ಯಾವ್ ಬೇಕಾದ್ರೂ ಮಾಡ್ಬೋದು. ಅವ್ರ ಅನುಕೂಲಕ್ಕೆ ತಕ್ಕಂತೆ ಅವರು ಅದನ್ನ ಮಾಡಿಸ್ಕೊಂತಾರೆ. ಯಾವುದೇ ಒಂದು ನಾವು ಮಾಡ್ಬೇಕಾದ್ರೆ ಕೈ ಕಾಲು, ಕೆಲವರಿಗೆ ಕೈ ಕಾಲು ಇರ್ತದೆ, ಕೆಲವರಿಗೆ ಕೈ ಕಾಲು ಬೇಡ, ಬರೀ ಸ್ಯಾರಿ ಡ್ರಾಪ್ ಮಾಡ್ಕೊಡಿ ಅಂತಾರೆ. ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಡ್ತೀವಿ. ಅದೇ ರೀತಿ ಕಟ್ಟಿದೀವಿ ಅಂದ್ರೆ ನೀವು ಎಷ್ಟೇ ಶೇಪ್ ಮಾಡಿದ್ರು ಕೂಡ ಎತ್ತಿದ್ರು ಕೂಡ ಬೀಳಬಾರ್ದು. ಆ ರೀತಿ ಕಟ್ಟದಾಗ ಏನಾಗುತ್ತೆ, ನಿಮ್ಗೆ ಗ್ರಿಪ್ ಅನ್ನೋದು ಸಿಗುತ್ತೆ. ನೋಡಿ, ಬಿನ್ಗೆ ಎಲ್ಲ ಕಟ್ಟಾದ್ಮೇಲೆ ನಾವು 3 ಕಡ್ಡಿಯನ್ನ ತಗೊಬೇಕು. ಅದ್ರಲ್ಲಿ ಕೆಲವರು ಏನಾದ್ರು ಹೂವ ಜಾಸ್ತಿ ಹಾಕೋಣಂಗಿದ್ರೆ ದೊಡ್ಡ ಕಡ್ಡಿ ತಗೊಬೇಕು. ಹೂವ ಜಾಸ್ತಿ ಹಾಕಲ್ಲ ಅಂದಾಗ ಚಿಕ್ಕ ಕಡ್ಡಿಗಳನ್ನ ಯೂಸ್ ಮಾಡ್ಬೇಕು. ಒಂದು ಕಡ್ಡಿಯನ್ನ ಕಂಠ ಅಂದ್ರೆ ಈ ಬಿನ್ಗೆ ಇರುವಂತ ಈ ಕಂಠಕ್ಕೆ ಕಟ್ಟಬೇಕು. ನಂತರ 2 ಕಡ್ಡಿಗಳನ್ನ ಈ
ಸೈಡ್ ಭಾಗದಲ್ಲಿ ಕಟ್ಟಬೇಕು. ಇದು ಯಾಕೆ ಅಂದರೆ ನಾವು ಒಂದು ಕೈಯನ್ನ ಕಟ್ತೀವಲ್ಲ, ಆ ಕೈಗೆ ಸಪೋರ್ಟ್ ಆಗಿ ನಾವು ಇದನ್ನ ಉಪಯೋಗಿಸ್ಬೇಕಾಗ್ತದೆ. ಯಾವ್ದು ಮೇನು ಅಂತ ಹೇಳಕ್ಕಾಗಲ್ಲ, ಪ್ರತಿಯೊಂದು ಇದ್ರೇನೆ. ಇವಾಗ ಗುಂಡ್ಪಿನ್ ಇಲ್ಲ ಅಂದ್ರೂ ನಾವು ಯಾವ ಕೆಲಸ ಕೂಡ ಸ್ಯಾರಿ ಡ್ರಾಪಿಂಗ್ ಅಲ್ಲಿ ಮಾಡಕ್ಕಾಗಲ್ಲ. ಬರತ್ತವ್ರೆ ಮುಗ್ದಿದೆ ಪ್ರೊಸೆಸ್? ಮುಗ್ದಿದೆ ನೋಡಿ. ಈ ರೀತಿ ನೀವು ಕಡ್ಡಿಯನ್ನ ಕಟ್ಕೊಬೇಕಾಯ್ತದೆ. ಮೊದಲು ಈ ಮನೆಗೆ ಬಿನಿಗೆ ಕಟ್ಕೊಬೇಕು, ಬಿನಿಗೆಗೆ ಈ ತರ ಕಡ್ಡಿ ಕಟ್ಕೊಬೇಕು. ಈ ಕಡ್ಡಿ ಕಟ್ಕೊಂಡಾಗ ನೀವು ಎತ್ಕೊಂಡು ಎಲ್ಲೇ ಹೋದ್ರೂನು ಒಂದು ಚೂರು ಅಳ್ಳಾಡಲ್ಲ, ಒಂದು ಚೂರು ಬಿದ್ದೋಗಲ್ಲ. ಅಂದ್ರೆ ಅಷ್ಟೇ ಸೇಫ್ಟಿ ಅನ್ನೋದೇ ಇರ್ತದೆ. ನೀವು ಯಾವ ಜಾಗಕ್ಕಾದ್ರೂ ತಗೊಂಡು ಹೋಗಿ ಇದನ್ನ ಪ್ಲೇಸ್ಮೆಂಟ್ ಮಾಡ್ಕೊಬಹುದು. ಓಕೆ ಭರತ್ ಇನ್ನೊಂದು ಈ ಮುಖವಾಡ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಈ ಮುಖವಾಡಗಳು ಬಂದು ನಾವು ಅಂದ್ರೆ ಪೂಜೆಗೆ ಅಂತ ತಗೊಂಡಿರೋದು. ನಾವು ಒಂದು ಯಾವ್ದೇ ಒಂದು ಗೃಹ ಪ್ರವೇಶ ಇಂಥದ್ ಮಾಡಿದಾಗ ಅಷ್ಟಲಕ್ಷ್ಮಿಗಳು ಬಿಡ್ತೀವಲ್ಲ, ಆ ಅಷ್ಟಲಕ್ಷ್ಮಿಗೋಸ್ಕರ ಇದು ಆರ್ಡರ್ ಕೊಟ್ಟು ನಾವು ಮುಖವಾಡವನ್ನ ಮಾಡಿಸಿದ್ದು. ಇದು ಬಂದು ಫೈಬರ್ ಮೋಲ್ಡ್. ನಿಮ್ಗೆ ಕೆಳಗ್ ಬಿದ್ರು ಇದೊಂದು ಚೂರು ನಿಮ್ಗೆ ಏನು ಡ್ಯಾಮೇಜ್ ಅನ್ನೋದು ಆಗಲ್ಲ. ಇದೆಲ್ಲ ನಾವೇ ನಿಂತಿ ಅವ್ರ ತವ ಮಾಡಿಸಿದ್ವಿ. ಸೊ ಭರತ್ ಈ ತರ ಪ್ರೋಸೆಸ್ ಆಗಿದ್ಮೇಲೆ ನೆಕ್ಸ್ಟ್ ಏನ್ ಭರತ್? ಅಂದ್ರೆ ನಾವು ಕೈ ಕಾಲನ್ನ ರೆಡಿ ಮಾಡ್ಕೊಬೇಕು. ಅಂದ್ರೆ ಈಗಿನ ಏನಾಗಿದೆ ಅಂದ್ರೆ ಎಷ್ಟೋ ಜನ ಬರೀ ಹುಲ್ಲೊಂದು ಕೈ ಕಾಲು ಅಂಗಡಿಲಿ ರೆಡಿಮೇಡ್ ಸಿಗ್ತದೆ ಅಂತ ತಗೊಂಬರ್ತಾರೆ. ಬಟ್ ನಾವು ಅದನ್ನ ಅಲ್ಲಿ ಮಾಡಲ್ಲ. ಇದು ಪಂಚಲೋಹ. ಈ ಪಂಚಲೋಹದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ನಾವು ಸುತ್ತೀವಿ, ನ್ಯೂಸ್ ಪೇಪರ್ ಅಲ್ಲಿ ಸುತ್ತಿ ನಂತರ ಕೈ ಕಾಲನ್ನ ರೆಡಿ ಮಾಡಿ ನಾವು ಕಟ್ತೀವಿ. ಇಲ್ಲಿಗೆ ಆಮೇಲೆ ಕೈ ಕಾಲಲ್ಲ ನಾವು ಕೈ ಕಾಲನ್ನ ಅಡ್ಜಸ್ಟ್ ಮಾಡಿ. ಗುರುಗಳೇ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಅಂದ್ರೆ ಈ ತರ ಪೇಪರ್ ನ ಸುತ್ತಿ ಕೈವಾಡನ ಈ ತರ ಮಾಡೋದು. ನೋಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಬರುತ್ತೆ ಒಂದು ಡೌಟ್, ಈ ಕೈ ಶೇಪ್ ಯಾವ ಕಡೆ ಬೇಕಾದ್ರೆ ತಿರುಗಿಸ್ಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನ್ಯೂಸ್ ಪೇಪರ್ ಅಲ್ಲಿ ಮಾಡ್ಕೊಬಹುದು. ಕೆಲವರು ಏನ್ ಮಾಡ್ತಾರೆ ಕಬ್ಬಿಣದಲ್ಲೇ ಇದನ್ನ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಫುಲ್. ಅಂದ್ರೆ ಈ ಅರ್ಧ ಇರುತ್ತೆ, ಇಲ್ಲಿ ಅರ್ಧ ಇದೆಯಲ್ಲ, ಈ ಅರ್ಧದಿಂದ ಏನ್ ಮಾಡ್ತಾರೆ ಫಸ್ಟ್ ಕೈನ ಕಂಬಿಯಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಅಲ್ಲಿ ಬೆಂಡ್ ಮಾಡಿಸಿರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ನಾರು ಮತ್ತೆ ಹುಲ್ಲು ಇದನ್ನ ಸುತ್ತಿ ಕೆಲವ್ರು ಮಾಡ್ಕೊಂತಾರೆ. ಕೆಲವ್ರು ಏನ್ ಮಾಡ್ತಾರೆ ಪೂರಾ ನ್ಯೂಸ್ ಪೇಪರ್ ಸುತ್ತಾರೆ. ಅವ್ರ ಟೆಕ್ನಿಕ್ ಹೇಗಿರುತ್ತೆ ಆ ರೀತಿ ಮಾಡ್ತಾರೆ. ಸೊ ಭರತ್ ಅವ್ರ ಟೆಕ್ನಿಕ್ ಬಂದ್ಬಿಟ್ಟು ಈ ತರ ಪೇಪರ್ ನ ಹಾಕಿ ಸುತ್ಬಿಟ್ಟು ಕೈವಾಡನ ಮಾಡೋದು. ಸೊ ಭರತ್ ಇದೇ ತರ ಕಾಲಿಗೂ ಮಾಡೋದ? ಕಾಲು ಕೈ ಪ್ರತಿಯೊಂದು ಕೂಡ ಅಷ್ಟೇನೆ. ಈ ಅರ್ಧ ಇರುವಂತ ಕೈನ ನಾವು ಅದಕ್ಕೆ ಮುಂದಕ್ಕೆ ಯಾವ ರೀತಿ ಡಿಸೈನ್ ಬೇಕು ಆ ರೀತಿ ಡಿಸೈನ್ ಮಾಡಿ ಮತ್ತೆ ಬೆಂಡ್ ಯಾವ ಶೇಪ್ ಅಲ್ಲಿ ಬೇಕು ಆ ರೀತಿ ನಾವು ಅದನ್ನ ಮಾಡ್ಕೊಂಡು. ಇನ್ನೊಂದು ಡೌಟ್, ಇದು ಬರೀ ಪೇಪರ್ ಅಲ್ಲಿ ಮಾತ್ರ? ಬರೀ ಪೇಪರ್ ಅಷ್ಟೇ. ಅಂದ್ರೆ ಯಾವ್ದಾರು ಬೇಕಾದ್ರೂ ಮಾಡ್ಕೊಬಹುದು. ಈ ಹುಲ್ಲು ಹಾಸಿಗೆಗೆ ಹುಲ್ಲು ಹಾಕ್ತಾರಲ್ಲ ನಾರು, ಆ ನಾರಲ್ಲೂ ಮಾಡ್ಕೊಬಹುದು. ಈಸಿ ಟೆಕ್ನಿಕ್ ಬಂದ್ಬಿಟ್ಟು ಪೇಪರ್. ಬಟ್ ಇದ್ರ ಮೇಲೆ ನೀವು ನಾರು ಹಾಕಿದ್ರೆ ಇನ್ನು ಬಿಗಿಯಾಗಿ ಇರುತ್ತೆ, ಅಳ್ಳಾಡಲ್ಲ. ಇದು ನಿಮ್ಗೆ ಅಷ್ಟು ನಾರು ಬೆಸ್ಟ್. ಇದ್ರಲ್ಲಿ ನಾರಲ್ಲಿ ಮಾಡಿದ್ರೆ ಇದಿದ್ದು ಬೆಸ್ಟ್. ಇದರಲ್ಲಿ ನಾರಲ್ಲಿ ಮಾಡಿದ್ರೆ ಇನ್ನೂ ಬೆಸ್ಟ್. ಸೊ ನೋಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಈ ತರ ಬರುತ್ತೆ ನೋಡಿ ಪೇಪರ್ ಎಲ್ಲ ಹಾಕಿದ್ಮೇಲೆ ಲೆಗ್ಸು. ಆ ಕೈಗಳು ತೋರಿಸಿ ಬರುತ್ತೆ ನೋಡಿ, ಈ ತರ ಇರುತ್ತೆ. ಇನ್ನೊಂದು ತೋರಿಸಿ. ಈ ತರ ಬರುತ್ತೆ ಇವರು ಫಿನಿಶಿಂಗು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ಆ ಬಿಂದಿಗೆಗೆ ಅಟ್ಯಾಚ್ ಆಗುತ್ತೆ. ಸೊ ದಟ್ ನಿಮ್ಗೆ ಲೆಗ್ಸ್ ಕೈ ಎಲ್ಲ ಒರಿಜಿನಾಲಿಟಿ ಕಾಣುತ್ತೆ. ನೋಡಿ ಈ ಲಕ್ಷ್ಮೀ ಪೀಠಕ್ಕೆ ಈ ಬಿಂದಿಗೆಯನ್ನ ಕಟ್ಟಿದೀವಿ. ಈ ಬಿಂದಿಗೆಗೆ ಕಡ್ಡಿಯನ್ನ ಕಟ್ಟಿದೀವಿ. ಈಗ ಇದಕ್ಕೆ ಯಾವ ರೀತಿ ನಾವು ಕೈ ಕಾಲನ್ನ ಕಟ್ತೇವೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಕಾಲನ್ನ ತಗೊಂಡಾಗ ಈ ಕೆಳಭಾಗದಲ್ಲಿ ಈ ಪೀಠ ಇರುತ್ತಲ್ಲ, ಈ ಪೀಠದ ಭಾಗದಲ್ಲಿ ಒಂದು ಕಾಲನ್ನ ಕಟ್ಟಬೇಕು. ನೋಡಿ ವೀಕ್ಷಕರೇ, ಈ ಪೀಠಕ್ಕೆ ಈ ಕಳಸದ ಬಿಂದಿಗೆಗೆ ಕಾಲನ್ನ ರೆಡಿ ಮಾಡಿದ್ದೀವಿ. ಈಗ ಕೈ ಯಾವ ರೀತಿ ಬಲಗಡೆಗೆ ಹಾಗೂ ಎಡಗಡೆಗೆ ಯಾವ ರೀತಿ ಕೈಗಳನ್ನ ಕಟ್ಟಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ ಇದು ಬಲಗಡೆ ಯಾವ ರೀತಿ ಕಟ್ಟಬೇಕು ಅಂತ ನಾನು ಏನಕ್ಕೆ ಕಡ್ಡಿ ಪ್ರಾಮುಖ್ಯತೆ ಅಂತ ಹೇಳಿದೆ ಅಂದ್ರೆ, ಈ ಕಡ್ಡಿಗೆ ಈ ಕೈ ಸಪೋರ್ಟ್ ಆಗಿ ಇರುತ್ತೆ. ಅದರಿಂದ ನಾವು ಈ ಕಡ್ಡಿಯನ್ನ ಕಟ್ಕೊಬೇಕಾಯ್ತದೆ. ಸೊ ಭರತ್ ಇದನ್ನ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಯಾವ ರೀತಿ ರೆಡಿ ಮಾಡಿದ್ದೀವಿ ಅಂತ ಇನ್ನೊಂದು ಸಲ ಈಸಿ ಸ್ಟೆಪ್ ಅಲ್ಲಿ ಹೇಳ್ತೀನಿ, ನೋಡಿ ಕಲ್ತ್ಕೊಳ್ಳಿ. ನಾವು ಫಸ್ಟ್ ಒಂದು ಮನೆಗೆ ನಾವು ಕಟ್ಕೊಂಡಿದ್ರಿ ಈ ಕಳಸದ ಬಿನಿಗೆನ. ನಮಗೆ ಹೈಟ್ ಬೇಕು. ಹೈಟ್ ಬೇಕಾಗಿರೋದ್ರಿಂದ ಏನು ಮಾಡಿದ್ರಿ, ಇದ್ರ ಕೆಳಗೆ ಇನ್ನೊಂದು ಪೀಠನ ಇಟ್ಟಿದ್ದೀವಿ. ಯಾಕೆಂದರೆ ಸ್ಯಾರಿ ಡ್ರಾಪಿಂಗ್ ಮಾಡಿದಾಗ
ನೆರಿಗೆ ಕೆಳಗೆ ಟಚ್ ಆದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಹೈಟ್ಗೋಸ್ಕರ ಇನ್ನೊಂದು ಮನೆಯನ್ನ ಇಟ್ಕೊಂಡ್ವಿ. ಮೊದಲು ನಾವು ಈ ಪೀಠಕ್ಕೆ ಬಿನಿಗೆಯನ್ನ ಕಟ್ಕೊಂಡ್ವಿ, ಬಿನಿಗೆಗೆ ಕಡ್ಡಿಗಳನ್ನ ಕಟ್ಕೊಂಡ್ವಿ. ಕಡ್ಡಿ ಎಲ್ಲ ಆದಮೇಲೆ ಈ ಸೀರೆನ ಒಂದು ರೌಂಡ್ ಮಾಡಿ ಈ ಜಾಗದಲ್ಲಿ ಕಟ್ಕೊಂಡಿದ್ದೀವಿ. ಯಾಕೆಂದರೆ ಸಪೋರ್ಟ್ ಬೇಕಲ್ಲ ಕಾಲಿಗೆ. ಡಿಸೈನ್ ಕಾಲು ನೀವು ನಾರ್ಮಲ್ಲು ಹಸ್ತಪಾದ ಇಟ್ಟು ಹಾಕಿದಾಗ ಈ ರೀತಿ ಅವಶ್ಯಕತೆ ಇರಲ್ಲ. ನಾವು ಡಿಸೈನ್ ಕಾಲು ಬೇರೆ ಬೇರೆ ವೆರೈಟಿ ಆಗಿ ಕಾಲಿಟ್ಟಾಗ ಈ ರೀತಿ ಸಪೋರ್ಟ್ಗೆ ಅನ್ನೋದು ಬೇಕಾಯ್ತದೆ. ಇದು ಆದ ನಂತರ ಫಸ್ಟು ಕೈ ಕಾಲುಗಳನ್ನು ಕಟ್ಕೊಬೇಕು. ಮೊದಲು ಈ ಕಳಸದ ಬಿಂದಿಗೆಯ ಸೊಂಟದ ಭಾಗದಲ್ಲಿ ಕಾಲುಗಳನ್ನು ಕಟ್ಕೊಬೇಕು. ನಂತರ ಎಡ ಮತ್ತು ಬಲಭಾಗದಲ್ಲಿ ಕೈ ಹಸ್ತಪಾದಗಳನ್ನು ಕಟ್ಕೊಬೇಕು. ನಂತರ ನೀವು ಈ ಎದೆ ಶೇಪನ್ನು ಮಾಡ್ಕೊಬೇಕು. ಆಗ ಏನಾಗುತ್ತೆ, ನಿಮಗೆ ಕರೆಕ್ಟಾದ ಶೇಪ್ ಅನ್ನೋದು ಬರ್ತದೆ. ನೋಡಿ, ಕೈ ಕಾಲು ಕಟ್ಟಿದ ನಂತರ ಯಾವ ರೀತಿ ಮಾಡ್ಕೊಬೇಕು ಅಂದರೆ, ಈ ಕಡ್ಡಿಯಿಂದ ಈ ಕಡ್ಡಿಗೆ ಒಂದು ದಾರವನ್ನು ಕಟ್ಕೊಂಡು ನಂತರ ಒಂದು ಸೀರೆ ಫೋಲ್ಡ್ ಮಾಡಿಬಿಟ್ಟು ಅದು ಒಳಕಾಕಿ ಸೊಂಟಕ್ಕೆ ಕಟ್ಟಿ ಇದು ಶೇಪ್ ಬರೋ ರೀತಿ ನೀವು ಸುತ್ತಬೇಕು. ಅದಾದ್ಮೇಲೆ ಏನು ಮಾಡಬೇಕು, ನ್ಯೂಸ್ ಪೇಪರನ್ನು ಹಾಕಿ ಸುತ್ತಿದಾಗ ಈ ರೀತಿ ಶೇಪನ್ನು ಬರ್ತದೆ. ಸೊ ಭರತ್, ಇವಾಗ ಕೈ ಕಾಲು ಎದೆ ಎಲ್ಲ ಆಗಿದೆ, ನೆಕ್ಸ್ಟ್ ಮುಂದಿನ ಪ್ರೋಸೆಸ್ ಏನು? ನೆಕ್ಸ್ಟ್ ಮುಂದಿನ ಪ್ರೋಸೆಸ್ಸು ಅಂದರೆ, ಈಗ ಈ ಕೈ ಕಾಲೆಲ್ಲ ಕಟ್ಟಾಯ್ತಲ್ಲ, ಈಗ ನಾವು ಇದು ಫಿಲ್ಲಿಂಗ್ಸನ್ನು ಮಾಡಬೇಕು ಅಲ್ವಾ. ಈಗ ಇದನ್ನೇ ಬರೀ ಕಾಣಂಗೆ ಯಾರು ಇಡಲ್ಲ. ಆಗ ಏನು ಮಾಡ್ತೀವಿ, ವೆಲ್ವೆಟ್ ಕ್ಲಾತು ನೋಡಿ, ಇದು ವೆಲ್ವೆಟ್ ಕ್ಲಾತ್ಗಳು. ಇದು ನೋಡಿ, ಇದು ವೆಲ್ವೆಟ್ ಕ್ಲಾತ್, ಇದರಲ್ಲೇ ಮಾಡೋದು. ಈ ವೆಲ್ವೆಟ್ ಕ್ಲಾತ್ ನಿಮಗೆ ಯಾವ ಕಲರ್ ಬೇಕಾದ್ರೂ ಸಿಕ್ಕುತ್ತೆ. ಗ್ರೀನು, ರೆಡ್ಡು, ಬ್ಲೂ, ಯೆಲ್ಲೋ, ಮತ್ತು ಈ ಥರ ಚುಮ್ಕಿ ಇರೋವು ಸಿಗ್ತವೆ, ಮತ್ತು ಚುಮ್ಕಿ ಇಲ್ದಿರೋ ವೆಯ್ಟ್ ಪ್ಲೇನ್ ಕೂಡ ಸಿಗ್ತವೆ. ಈ ವೆಲ್ವೆಟ್ ಕ್ಲಾತ್ಗಳನ್ನು ಯೂಸ್ ಮಾಡಿಬಿಟ್ಟು ಕೈಗೆ, ಎದೆಗೆ ಮತ್ತು ಈ ಕೈಗೆ ನೀವು ಫಿಲ್ಲಿಂಗ್ಸನ್ನು ಮಾಡ್ಕೊಬೇಕಾಯ್ತದೆ. ಸೊ ಭರತ್, ಇವಾಗ ಟಾಪಲ್ಲಿ ವೆಲ್ವೆಟ್ ಕ್ಲಾತ್ ಹಾಕಿ ಮುಗಿಸಿದ್ದೀರಾ, ನೆಕ್ಸ್ಟ್ ಪ್ರೋಸೆಸ್ ಏನು? ನೆಕ್ಸ್ಟ್ ಏನು ಅಂದರೆ, ಈಗ ವೆಲ್ವೆಟ್ ಎಲ್ಲ ಹಾಕಾದ್ಮೇಲೆ ನಾವು ಸ್ಯಾರಿ ಡ್ರಾಪನ್ನು ಮಾಡ್ಕೊಬೇಕು. ಇಲ್ಲ ಅಂದರೆ ನಾವು ಕೆಲವ್ರು ಏನು ಮಾಡ್ತಾರೆ, ಇದನ್ನು ಒಡವೆ ಹಾಕ್ಬಿಡ್ತಾರೆ. ಒಡವೆ ಹಾಕ್ಬಿಟ್ಟು ಆಮೇಲೆ ಸ್ಯಾರಿ ಡ್ರಾಪನ್ನು ಮಾಡ್ತಾರೆ. ಅದು ಅವ್ರಿಗೆ ರೂಢಿ ಇರ್ತದೆ, ಬೇಕಂದರೆ ಮಾಡ್ತಾರೆ. ರೂಢಿ ಇಲ್ದಿರೋರು ಏನು ಮಾಡಬೇಕು, ಮೊದಲು ಈ ಕಾಲುಗಳಿಗೆ ಬ್ಲೌಸನ್ನು ಕಟ್ಕೊಬೇಕು. ನಂತರ ಸ್ಯಾರಿ ಡ್ರಾಪ್ ಮಾಡಿ ಆಮೇಲೆ ನೀವು ಒಡವೆ ಹಾಕಿ ಮುಖವಾಡ ಇಟ್ಕೊಂಡ್ರೆ ಫೈನಲ್ ಟಚಪ್ ನಿಮಗೆ ಕರೆಕ್ಟಾಗಿ ಬರ್ತದೆ. ಸೊ ನೋಡ್ಬೋದು, ವೆಲ್ವೆಟ್ ಕ್ಲಾತ್ ಹಾಕ್ಬಿಟ್ಟು ಈ ಥರ ಕವರ್ ಮಾಡಿದ್ದೀವಿ. ಇನ್ನೇನು ಬರೀ ಸ್ಯಾರಿ ಡ್ರಾಪಿಂಗ್ ಒಂದು ಬಾಕಿ ಇದೆ, ಮತ್ತು ದೇವರಿಗೆ ಮುಖವಾಡ ಮತ್ತು ಜ್ಯುವೆಲ್ಸ್ ಅಷ್ಟು ಮಾತ್ರ ಬಾಕಿ ಇದೆ. ಸೊ ನೋಡ್ಬೋದು ಯಾವ ಥರ ಕೊಟ್ಟಿದ್ದಾರೆ ಭರತ್ ಅವರು ಅಂದ್ಬಿಟ್ಟು. ಸೊ ಗೈಸ್, ಲಾಸ್ಟ್ ಪಾರ್ಟಿಗೆ ಬಂದಿದ್ದೀವಿ. ಅದೇನು ಅಂತ ಅಂದರೆ ಸ್ಯಾರಿ ಡ್ರಾಪಿಂಗು. ಸೊ ಬನ್ನಿ ಭರತ್ ಅವ್ರನ್ನೇ ಕೇಳೋಣ ಯಾವ ಥರ ಮಾಡೋದು ಅಂದ್ಬಿಟ್ಟು. ಸೊ ಭರತ್, ಸ್ಯಾರಿ ಡ್ರಾಪಿಂಗ್ ನೋಡಿ, ಯಾವುದೇ ಒಂದು ಮೇಯ್ನ್ ನಾವು ತಿಳ್ಕೊಬೇಕು ಅಂದರೆ ಸ್ಯಾರಿ ಹೇಗೆ ಡ್ರಾಪ್ ಮಾಡಬೇಕು. ಕೆಲವರಿಗೆ ಡಬಲ್ ಫೋಲ್ಡ್ ಬೇಕಾಯ್ತದೆ, ಕೆಲವರಿಗೆ ಡಬಲ್ ಸ್ಟೆಪ್ ಬೇಕಾಯ್ತದೆ, ಕೆಲವರಿಗೆ ಸಿಂಗಲ್ ಸ್ಟೆಪ್ ಬೇಕಾಯ್ತದೆ. ಈಗ ನಾವು ಈ ಲಕ್ಷ್ಮಿಗೆ ಯಾವ ರೀತಿ ರೆಡಿ ಮಾಡ್ತೀವಿ ಅಂದರೆ, ಸಿಂಗಲ್ ಸ್ಟೆಪ್ ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಒಂದು ಸ್ಯಾರಿ, ಈ ಸ್ಯಾರಿಯನ್ನು ಅರ್ಧಕ್ಕೆ ಫೋಲ್ಡ್ ಮಾಡಬೇಕು. ಈ ಅರ್ಧ ನೋಡಿ, ಈ ಒಂದು ಸ್ಯಾರಿನ ಅರ್ಧ ಫೋಲ್ಡ್ ಮಾಡಬೇಕು. ಅರ್ಧ ಫೋಲ್ಡ್ ಮಾಡಿ ಪೂರ ನೀವು ಅದೇ ರೀತಿ ಅರ್ಧ ಫೋಲ್ಡಲ್ಲೇ ಮಾಡ್ಕೊಬೇಕು. ಕಂಪ್ಲೀಟ್ ಸ್ಯಾರಿನ ಈ ಅರ್ಧ ಫೋಲ್ಡ್ ಮಾಡ್ಕೊಂಡಾಗ ಏನಾಗುತ್ತೆ, ಇದು ಬರೀ ನಿಮಗೆ ಸಿಂಗಲ್ ಸ್ಟೆಪ್ ಮಾತ್ರ ಬರುತ್ತೆ, ಡಬಲ್ ಸ್ಟೆಪ್ ನೆರಿಗೆ ಬರಲ್ಲ. ಇದು ನಿಮಗೆ ಸಿಂಗಲ್ ಸ್ಟೆಪ್ ನೆರಿಗೆ ಬೇಕು ಅಂದರೆ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಅದ್ಭುತವಾಗಿ ನೆರಿಗೆ ಫಿಲ್ಲಿಂಗ್ಸ್ ಅನ್ನೋದು, ನೆರಿಗೆ ಅನ್ನೋದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ. ಒಂದು ಈ ಸ್ಯಾರಿಯಲ್ಲಿ ಅರ್ಧ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಪರಿಪೂರ್ಣವಾಗಿ ಒಂದೇ ಸಮದ ರೀತಿ ನೀವು ನೆರಿಗೆಯನ್ನು ತೆಕ್ಕೊಬೇಕಾಯ್ತದೆ. ಕೆಲವ್ರಿಗೆ ಒಬ್ಬರೇ ತೆಗಿಯೋಕ್ಕಾಗದೇ ಇರೋವಾಗ ಏನು ಮಾಡಬೇಕು, ಕೆಲವ್ರಿಗೆ ಇನ್ನೊಬ್ರಿಗೆ ಇಡ್ಕಳಿ ಅಂತ ಕೊಟ್ಟಾಗ ನಿಮಗೆ ಈ ರೀತಿ ನೆರಿಗೆ ಈಸಿಯಾಗಿ ತೆಕ್ಕೊಬೋದು. ನೋಡಿ, ನೆರಿಗೆ ಎಲ್ಲ ತೆಗೆದಾದ್ಮೇಲೆ ಈ ಕಾರ್ನರ್ಗೆ ಒಂದು ಗಂಟನ್ನು ಕಟ್ಕೊಬೇಕು. ಯಾಕೆ ಅಂದರೆ ಈ ನೆರಿಗೆ ಇರುತ್ತಲ್ಲ, ಈ ನೆರಿಗೆ ಕೆಲವು ಸೀರೆ ಹಂಗೆ ಕೂತ್ಕೊಳ್ಳುತ್ತೆ ನೆರಿಗೆ, ಕೆಲವು ಸೀರೆ ನೆರಿಗೆ ಕೂತ್ಕೊಳ್ಳಲ್ಲ, ಬಿಟ್ಟುಬಿಡುತ್ತೆ. ಅದಕ್ಕೋಸ್ಕರ ಒಂದು ದಾರವನ್ನು ಕಟ್ಕೊಂಡಾಗ ಏನಾಗುತ್ತೆ, ಆ ನೆರಿಗೆ ನಿಮಗೆ ಬಿಟ್ಕೊಳಲ್ಲ, ಅದರಿಂದ ಸಮವಾಗಿ ಇರ್ತದೆ. ಅದಕ್ಕೋಸ್ಕರ ಒಂದು ದಾರವನ್ನು ಕಟ್ಕೊಳ್ಳಿ. ಭರತ್ ಅವರೇ, ಸೂಪರ್ ಆಗಿ ಬಂದಿದೆ.
ನೆಕ್ಸ್ಟ್ ಲೆವೆಲ್. ಸೊ ಇದಾಗಿದ್ಮೇಲೆ ಕೊನೆಯದಾಗಿ ಏನಿರೋದು ಅಂದ್ರೆ ಫಸ್ಟ್ ನಾವು ಇದು ಅವಾಗಲೇ ಏನಿತ್ತು ವೆಲ್ವೆಟ್ ಅವ್ರಿಗೂ ನಾವು ತೋರಿಸ್ಕೊಟ್ರಿ ಅಲ್ವಾ, ವೆಲ್ವೆಟ್ ಹಾಕೋದು ಕೈಗೆ ಅಂದ್ರೆ ಕೈಗಳಿಗೆ ಹೇಗೆ ಫಿಲ್ಲಿಂಗ್ಸ್ ಮಾಡೋದು ಅಂತ. ಬೇಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಈ ಸ್ಯಾರಿಲೇ ನೆರಿಗೆ ತೆಗೆದು ಇದಕ್ಕೆ ಫಿಲ್ಲಿಂಗ್ಸ್ ಅನ್ನ ಅಂದ್ರೆ ಬಾರ್ಡರ್ ಟೈಪ್ ಅನ್ನೋದು ಕೊಡ್ತಾರೆ, ಹಂಗೂ ಕೂಡ ಮಾಡ್ಬೋದು. ಬಟ್ ಅದಕ್ಕಿಂತ ಇದು ನಿಮ್ಗೆ ಗ್ರ್ಯಾಂಡ್ ಲುಕ್ ಅನ್ನೋದು ಕಾಣಿಸ್ತದೆ. ಮತ್ತೆ ನೆರಿಗೆಗಳು ಅಷ್ಟೇ ಜಾಸ್ತಿ ಬರುತ್ತೆ ನಿಮ್ಗೆ. ಸೆರಗಿಗೆ ಏನಾದ್ರು ನೀವು ಜಾಸ್ತಿ ಬಿಟ್ಕೊಂಡ್ರೆ ನೆರಿಗೆ ನಿಮ್ಗೆ ಕಮ್ಮಿ ಆಗೋಯ್ತದೆ. ಅದರಿಂದ ನೀವು ಬ್ಲೌಸ್ ಪೀಸ್ ನ ಕಟ್ ಮಾಡ್ಕೊಂಡು ಕಾಲಿಗೆ ಹಾಕಿ ನಂತರ ನೀವು ಇದನ್ನ ನೆರಿಗೆ ತೆಕ್ಕೊಂಡ್ರೆ ನಿಮ್ಗೆ ಅದ್ಭುತವಾಗಿ ಫಿಲ್ಲಿಂಗ್ಸ್ ಅನ್ನ ಚೆನ್ನಾಗಿ ಬರ್ತದೆ. ನೆರಿಗೆ ಡ್ರಾಪಿಂಗ್ ಅನ್ನ ತುಂಬಾ ಚೆನ್ನಾಗಿರ್ತದೆ. ಇದನ್ನ ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿಂದ ಇಲ್ಲಿಗೆ ಗುಂಡು ಪಿನ್ ಅನ್ನೋದು ಸೇರಿಸಿ ಹಾಕಂತಾರೆ, ಹಂಗೂ ಕೂಡ ಮಾಡಬಹುದು. ಪೂರ ಏನಾದ್ರು ಬೇಕು ಅಂದಾಗ ಇದನ್ನ ನೆಲದ ಮೇಲೆ ಇಟ್ಟುಬಿಟ್ಟು ಫಿಲ್ಲಿಂಗ್ಸ್ ನ ಮುಂದೆಗಡೆಗೆ ಬಿಡ್ಬೋದು ನೆರಿಗೆನ, ಆಗ ನಿಮ್ಗೆ ಇನ್ನು ಅದ್ಭುತವಾಗಿ ಕಾಣಿಸ್ತದೆ, ಸ್ಪ್ರೆಡ್ ಆಗುತ್ತೆ. ಮತ್ತೆ ಇದನ್ನ ನಾವು ನೆರಿಗೆ ತೆಗೆದು ಸೊಂಟಕ್ಕೆ ಕಟ್ಟಿದೀವಿ, ಸೊಂಟಕ್ಕೆ ಕಟ್ಟಿ ನಂತರ ನೆರಿಗೆವನ್ನ ನಾವು ಬಿಡಿಸಿರೋದು. ಅದರಿಂದ ನಿಮ್ಗೆ ಇದು ಅದ್ಭುತವಾಗಿ ಕಾಣಿಸೈತೆ. ನಂತರ ನೀವು ಮಾಡಿದಾಗ ಈಗ ಫೈನಲ್ ಟಚ್ ಅಪ್ ಏನು ಅಂದ್ರೆ ಒಡವೆ ಅಲ್ವಾ, ಒಡವೆ ಮುಖವಾಡ ಕಟ್ಟಿದ್ರೆ ನಮ್ಮ ಈ ವರಮಹಾಲಕ್ಷ್ಮಿಗೆ ರೆಡಿ ಮಾಡಿರುವಂತ ಲಕ್ಷ್ಮಿ ತುಂಬಾ ಅದ್ಭುತವಾಗಿ ಕಾಣಿಸ್ತದೆ. ನೋಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಒಡವೆ ಹಾಕಿದ್ಮೇಲೆ ಸ್ಯಾರಿ ಡ್ರಾಪಿಂಗು ಎಲ್ಲ ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಹಾಗೆ ಈ ಕಡೆ ಬಂದಾಗಲ ಕಮಲ ಬೇರೆ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಕಮಲ, ಇಲ್ಲೊಂದು ಕಮಲ ನೋಡ್ಬೋದು. ಕೈಯೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ಒಡವೆಗಳು ನೋಡ್ಬೋದು, ಜಡೆನೂ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಭರತ್ ಅವರು. ಸೊ ಇನ್ನೇನು ಲಾಸ್ಟ್ ಒಂದೇ ಪೆಂಡಿಂಗು, ಮುಖವಾಡ ಒಂದು ಪೆಂಡಿಂಗು. ಆಶಿಕ್ ಅವರೇ ಬನ್ನಿ, ನಮ್ಮ ವರಮಹಾಲಕ್ಷ್ಮಿ ರೆಡಿ ಆಗಿದೆ, ತೋರಿಸಿ. ನೋಡಿ ಮಾಮೂಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಾಗಿಂದನೂ ಅಷ್ಟೇ, ಪ್ರಾಮುಖ್ಯತೆ ನಮ್ಮ ವರಮಹಾಲಕ್ಷ್ಮಿಗೆ ಬಿನಿಗೆಗೆ ರೆಡಿ ಮಾಡಬೇಕಾದ್ರೆ ಪ್ರತಿಯೊಂದು ಐಟಮ್ ಕೂಡ ಮುಖ್ಯ. ಅದರಲ್ಲಿ ಯಾವ್ದು ಕಳಿಸೋದು ಬಿನಿಗೆ, ಮತ್ತು ಇದು ಮಣೆ, ಮತ್ತು ಕೈ ಕಾಲುಗಳು, ಮತ್ತು ಕಡ್ಡಿಗಳು, ಒಡವೆ, ವೆಲ್ವೆಟ್ಟು, ಸೀರೆ, ದಾರ, ಗುಂಡು ಪಿನ್ನು ಪ್ರತಿಯೊಂದು ಪ್ರಾಮುಖ್ಯತೆ ವಹಿಸ್ತದೆ. ಇದರಲ್ಲಿ ನೋಡಿ ನಾವು ಎಲ್ಲಾನು ಯೂಸ್ ಮಾಡಿ ಅತಿ ಅದ್ಭುತ ನಮಗೆ ತಿಳಿದಿರುವ ರೀತಿಯಲ್ಲಿ ರೆಡಿಯನ್ನು ಮಾಡಿದ್ದೇವೆ. ಸೊ ಭರತ್, ಒಂದೇ ಒಂದು ಡೌಟ್ ಇದೆ. ಸೊ ಯಾರಾದ್ರೂ ಬಂದ್ಬಿಟ್ಟು ನಮ್ಗೆ ಈ ತರ ಮಾಡ್ಕೊಡಿ ಅಂತ ಅಂದ್ರೆ ನೀವು ಮಟೀರಿಯಲ್ನೆಲ್ಲ ಅವರೇ ಕೊಟ್ರೆ ಮಾಡ್ತೀರಾ, ಇಲ್ಲ ನಿಮ್ಮ ಓನ್ ಮಟೀರಿಯಲ್ಲೇ ಮಾಡ್ತೀರಾ, ಇಲ್ಲ ಅಂದ್ರೆ ಅವರ ಮನೆಗೆ ಹೋಗ್ಬಿಟ್ಟೆ ಮಾಡ್ತೀರಾ, ಇಲ್ಲ ಇಲ್ಲಿ ರೆಡಿ ಮಾಡ್ಬಿಟ್ಟು ತಗೊಂಡೋಗ್ಬಿಟ್ಟು ಅಲ್ಲಿ ಕೊಡ್ತೀರಾ? ಅದು ಅವ್ರ ಅನುಕೂಲ. ಮುಂಚಿತವಾಗಿ ಯಾರೇ ಬಂದು ಅಥವಾ ನಮ್ಗೆ ಈ ತರ ಬೇಕು, ಈ ತರನೇ ಮಾಡ್ಕೊಡಿ ಅಂತ ಫೋಟೋ ತೋರಿಸಿದ್ರು ಕೂಡ ನಾವು ಅದೇ ರೀತಿ ನಮ್ಗೆ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅದನ್ನ ಹೇಳ್ತೀವಿ. ಅವರೇ ತಂದ್ಕೊಟ್ರು ಪರವಾಗಿಲ್ಲ, ಅವ್ರ ಮನೇಲೆ ಹೋಗಿ ಮಾಡ್ಕೊಡ್ತೀವಿ. ಅಥವಾ ಅವ್ರು ಏನಾದ್ರು ಐಟಮ್ ನಮ್ಮ ಮನೆಗೆ ತಂದು ಕೊಟ್ಟಾಗ ಅವರು ಇಲ್ಲೇ ರೆಡಿ ಮಾಡಿರ್ತೀವಿ, ಗಾಡಿಲಿ ಅದನ್ನ ಇಟ್ಕೊಂಡು ಅಥವಾ ಆಟೋಲಿ ಅದನ್ನ ತಗೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿ ಮುಖವಾಡ ಇಟ್ಟು ರೆಡಿ ಮಾಡ್ಕೊಂಬ. ಇಲ್ಲಿ ಮಿಕ್ಕಿದೆಲ್ಲ ನಾವು ಮಾಡ್ಕೊತೀವಿ. ಸೊ ಗುರುಗಳೇ ನೋಡ್ಬೋದು, ಇವರ ಕಾಂಟ್ಯಾಕ್ಟ್ ಡೀಟೇಲ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೂ ಇದೇ ತರ ವರಮಹಾಲಕ್ಷ್ಮಿ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ವರಮಹಾಲಕ್ಷ್ಮಿ. ಸೊ ಇದೇ ತರ ನಿಮಗೂ ನಿಮ್ಮ ಮನೇಲಿ ಕೂರಿಸ್ಬೇಕು ಅಂದ್ಬಿಟ್ಟು ಏನಾರೋ ಪ್ಲಾನ್ಸ್ ಇತ್ತು ಅಂತ ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇದೇ ತರ ವ್ಲಾಗ್ಗಳು ನನ್ನ ಚಾನಲಲ್ಲಿ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಆದರೆ ನೀವು ಒಂದೇ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸೊ ನನ್ನ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.